ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಮತ್ತೆ ಕಿಪಿ ಕೀರ್ತಿ ಮುತ್ತು ಟ್ರೆಂಡಿಂಗಲ್ಲಿ ಇದ್ದೀರಾ. ಎಲ್ಲರೂ ಹೇಳ್ತಿರೋದು ಒಂದೇ ಮಾತು, ಕಿಪಿ ಕೀರ್ತಿ ಮತ್ತೆ ಮುತ್ತು ಬ್ರೇಕಪ್ಗೆ ಗೋಲ್ಡ್ ದಚ್ಚುನೇ ಕಾರಣ ಅಂತ. ಫುಲ್ಲು ನಿಮ್ಮದೇ ದಚ್ಚು, ಇದು ನಿಂಗೆ ನ್ಯಾಯನ ಅನ್ನೋದು ಫುಲ್ ಎಲ್ಲ ಫೇಮಸ್ ಆಗಿದೆ, ಎಲ್ಲರೂ ಅದನ್ನು ರೀಲ್ಸ್ ಮಾಡ್ತಿದ್ದಾರೆ. ಸೊ ಏನು ಹೇಳ್ತೀರಿ, ನೀವೇನಾ ಕಾರಣ, ಹೇಗೆ ಏನು ಅಂತ? ನಾನು ಫಸ್ಟ್ ಆಫ್ ಆಲ್ ಅರ್ಥ ಆಗಿಲ್ಲ ಜನಗಳಿಗೆ. ನಾನೇನಾರ ಅವಳು ಬ್ರೇಕಪ್ ಕಾರಣ ಆಗಿದೆ, ಅವಳು ನನ್ನ ಜೊತೆ ಮಾತಾಡ್ತಾನೆ ಇರಲಿಲ್ಲ ಇದುವರೆಗೂ. ಇವತ್ತು ಕೂಡ ಮಾತಾಡ್ತಾಳೆ, ಇವತ್ತು ಕೂಡ ಗುಡ್ ಫ್ರೆಂಡ್ಸ್ ಆಗಿ ಇದ್ದೀವಿ ಇಬ್ರು. ಅವ್ರು ಯಾರೋ ಬಂದ, ನೇಮು ಫೇಮ್ಗೋಸ್ಕರ ಬಂದ, ಫಾಲೋವರ್ಸ್ ಮಾಡ್ಕೊಂಡ, ಆಮೇಲೆ ಅವನಾಗವನೇ ಹೋದ. ಅದನ್ನ ಇಟ್ಕೊಂಡು ಅದು ಹೋಗಿದ್ದು ಒಳ್ಳೇದೇ ಆಯಿತು. ಅವಳ ಲೈಫಲ್ಲಿ ಇನ್ನೂ ಸ್ವಲ್ಪ ದಿವಸ ಆಟ ಆಡೋ ಬದಲು ಇವಾಗಲೇ ಹೋದ ಅಂತ ಅವಳು ಕೂಡ ಅನ್ಕೊಂಡಿದ್ದಾಳೆ. ಅದು ನಾವೇ ಸುಮ್ಮನೆ ಇದ್ದೀವಿ, ಅದನ್ನು ಉಲ್ಟಾ ಮಾಡ್ಕೊಂಡು ನನ್ನ ಮೇಲೆ ಬರೀ ಫ್ರೆಂಡ್ಸ್ ಅಂದರೆ ನೀವು ಕೂಡ ಇವತ್ತು ಜಸ್ಟ್ ನಿಮ್ಮನ್ನೇ ಅರ್ತ್ಕೊಳ್ಳಿ. ಯಾಕೆ ನಿಮ್ಮ ಫ್ರೆಂಡ್ ಯಾರು ಕಾಲ್ ರಿಸೀವ್ ಮಾಡಿ ಅಂದರೆ ಫ್ರೆಂಡ್ ಕಾನ್ಫರೆನ್ಸ್ ಹಾಕಕ್ಕೆ ಹೇಳ್ತೀರಾ. ಅದೇ ಕೆಲಸ ನಾನು ಮಾಡಿದಷ್ಟೇ, ಒಂದು ಕಾನ್ಫರೆನ್ಸ್ ಹಾಕಿ ಅಂತ ಅಂದರು, ಕಾನ್ಫರೆನ್ಸ್ ಆಗಿ ಮಾತಾಡ್ಸಿದ್ದು. ಆ ಕಾನ್ಫರೆನ್ಸಲ್ಲಿ ಏನೇನೋ ಸುಮ್ಮನೆ ಕಾಮಿಡಿಯಾಗಿ ಮಾತಾಡೋ, ಅದನ್ನೇ ಸೀರಿಯಸ್ ತಗೊಂಡು ಇಲ್ಲಿ ಗಂಟ ಬ್ರೇಕಪ್ಪಿಂಗ್ ಅಂತ ಬಂದೈತೆ ಅಷ್ಟೇ. ಅವನು ನೇಮು ಫೇಮ್ಗೋಸ್ಕರ ಬಂದ, ಅದೇ ವಿಷಯನ ಇಲ್ಲಿವರೆಗೂ ತಂದವ್ರು ಅಷ್ಟೇ, ಏನಿಲ್ಲ. ಕಿಪಿ ಕೀರ್ತಿ ಲೈವಲ್ಲಿ ಬಂದು ತುಂಬ ನೋವನ್ನು ತೋಡ್ಕೊಳ್ತಾ ಇದ್ರು. ಅಂದರೆ ನನ್ನ ದುಡ್ಡು ಇಸ್ಕೊಂಡಿದ್ದಾರೆ ಮುತ್ತು ಅವರು, ಅದು ಇದು ಅಂತೆಲ್ಲ ಹೇಳಿಬಿಟ್ಟು. ಸೊ ಎಷ್ಟು ದುಡ್ಡು ಇಸ್ಕೊಂಡಿದ್ದಾರೆ ದಚ್ಚು? ಯಾಕಂದರೆ ಈ ನೆನ್ನೆ ರೀಲಲ್ಲಿ ನೋಡ್ತಾ ಇದ್ದೆ ನಾನು, ಮುತ್ತು ಅವರು ಏನೋ ಒಂದು ಬ್ಯಾಡ್ ವರ್ಡ್ ಯೂಸ್ ಮಾಡ್ತಾರೆ ಕಿಪಿ ಕೀರ್ತಿ ಅವ್ರಿಗೆ, ಅವರು ಮುತ್ತು ಅವರು. ಸೊ ಏನು ಕತೆ, ಏನು ಆಗ್ತಿದೆ ನಿಮ್ಮ 3 ಜನರ ನಡುವೆ, ಎಲ್ಲಿಗೆ ಬಂದಿದೆ ಇದು ಆ್ಯಕ್ಚುಲಿ? ಏನಿಲ್ಲ, ಅವನು ಎಲ್ಲರ ಹತ್ರನೂ ದುಡ್ಡು ಇಸ್ಕೊಂಡಿದ್ದೆ. ನನ್ನ ಪ್ರಕಾರ ನನ್ನ ಹತ್ರನೂ ಒಂದ್ಸಲ ಅರ್ಜೆಂಟ್ ಬೇಕು ಅಂದ್ಬಿಟ್ಟು 2K ಕೇಳಿದ ಸಮಥಿಂಗ್. ನಾನು 1K ಕೊಟ್ಟಿದ್ದೆ ಅಷ್ಟೇ, ಇನ್ನೂ ಒಂದು ರಿಟರ್ನೇ ಮಾಡಿಲ್ಲ ನನಗೆ. ಅದಕ್ಕೆ ನಾನು ಫ್ರೆಂಡ್ಶಿಪ್ಪಲ್ಲಿ ದುಡ್ಡು ಕೊಡಲ್ಲ. ಆ್ಯಂಡ್ ಕಿಪ್ಪಿ ನೋಡ್ಬೇಕಂದ್ರೆ ಅವಳು ರಿವ್ಯೂ ಮಾಡಿದ್ರೆ ನನ್ನ ಪ್ರಕಾರ ನೋಡಿದೆ ಮಿನಿಮಮ್ ಒಂದು 15 to 20K ಅಲ್ಲಿ ಗಂಟ ಇಸ್ಕೊಂಡಿದ್ದಾನೆ ಅಂತ ಅರ್ಥ ನನ್ನ ಲೆಕ್ಕದಲ್ಲಿ. ಅಲ್ಲೇ 1K 3K 5K ಹಂಗೆ ಅವಳು ಕೊಟ್ಟಿದ್ದಾಳೆ. ಹಂಗಂದ್ರೆ ಲೆಕ್ಕ ತಗೊಂಡ್ರು ಕೂಡ ಮಿನಿಮಮ್ ಒಂದು 20Kವರೆಗೂ. ಹಾಂ, 20. ಅದು 1 ವರ್ಷ ಅರ್ಧ ರಿವ್ಯೂ ಮಾಡಿದ್ದಾಳೆ. ಎಷ್ಟು ಸಿಕ್ಕಿದೆ ಅಷ್ಟು ರಿವ್ಯೂ ಮಾಡಿದ್ದಾಳೆ. ಡೈರೆಕ್ಟ್ ಕ್ಯಾಶು ಅದೆಲ್ಲ ಗೊತ್ತಿಲ್ಲ, ಗಿಫ್ಟ್ಸ್ಗಳು ಅದೆಲ್ಲ ಗೊತ್ತಿಲ್ಲ. ಹುಡುಗ ಕೊಡಬೇಕು ಗಿಫ್ಟ್ಸ್ಗಳಾದ್ರೆ ಇವಳು ಹುಡುಗಿನೇ ಕೊಟ್ಟಿದ್ದಾಳೆ ಗಿಫ್ಟ್ಸ್ಗಳು ಅವಳಿಗೆ. ನನ್ನ ಪ್ರಕಾರ ನನಗೆ ಗೊತ್ತಂಗೆ ಬೆಳ್ಳಿ ಚೈನು ಅದೆಲ್ಲ ಇವಳೇ ಕೊಟ್ಟಿದ್ದಾಳೆ ನನಗೆ ಗೊತ್ತಿರಂಗೆ, ನಾನು ನೋಡ್ದಂಗೆ. ಹಾಂ, ಹುಡುಗನೇ ಕೊಡ್ತಾರೆ ಪ್ರಕಾರ, ಅದೇ ಹುಡುಗಿನೇ ಕೊಟ್ಟಿರೋದು ನಾನು ನೋಡಿದ್ದೀನಿ. ಈಗ ಕಿಪಿ ಕೀರ್ತಿ ಹೇಗಿದ್ದಾರೆ ಅಂದರೆ ಈ ಲವ್ ಎಲ್ಲ ಇದರಿಂದ ಆಚೆ ಬಂದ್ರ ಹೇಗೆ ಏನು ಅಂತ? ಜಸ್ಟ್ ಇವಾಗ ಆಚೆ ಬಂದಿದ್ದಾಳೆ. ಅವಾಗ ಸ್ವಲ್ಪ ನೆನ್ಸ್ಕೊಳ್ಳಿ, ಯಾರೇ ಆದರೂ ನೆನ್ಸ್ಕೊತಾರೆ. ಒಬ್ಬರು ಲೈಫಲ್ಲಿ 1 ವರ್ಷ ಆಟ ಆಡಿದ್ರೆ ಮಧ್ಯದಲ್ಲಿ ನೆನ್ಸ್ಕೊತಾರೆ. ಅದೇ ಇವಾಗ ಅದೆಲ್ಲ ಟೆನ್ಷನ್ ಇಲ್ಲ, ಅವಳ ಲೈಫ್ನ ಲೀಡ್ ಮಾಡ್ಕೊಂಡು ಚೆನ್ನಾಗಿದ್ದಾಳೆ.